ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ದುರ್ಗಿ ಆಗ್ಯಾಳೋ ಜೇರ, ತಾಸಿಗೆ ತಿಂತಾಳೋ ಪಂಚೇರ ಅಂತ ಹೇಳಿ ಆ ಸಂಖ್ಯಾ ಬಾಳನ್ನ ನಾಟಕ ಅದೊಳಗ ಕೊನೆಗೆ ಒಂದು ಮೆಸೇಜ್ ಇತ್ತು. ತಪ್ಪು ಮಾಡಿದ್ರೆ, ಅನೈತಿಕ ಒಂದು ಕಾರ್ಯವನ್ನ ಮಾಡಿದ್ರೆ ಕೊನೆಗೆ ನನಗೆ ಏನ್ ಶಿಕ್ಷೆ ಬರ್ತದಂತ ತೋರಿಸುವಂತ ನಾಟಕ ಅದು. ಕೊನೆಗೆ ಸಂಖ್ಯಾ ಅವನು ಕೊಲ್ತಾರೆ, ಅವನು ಭಾಷೆ ಶಿಕ್ಷೆ ಆಗ್ತದೆ. ಆದಾಗ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅವ ಬಾಳೆ ಅನ್ನುವಂತ ಒಬ್ಬ ಸ್ನೇಹಿತ, ಆ ಬಾಳೆ ಸ್ನೇಹಿತರಿದಾರಲ್ಲ, ಬಾಳೆ ಹೋಗಿ ಆ ಸಂಖ್ಯಾನ ಹಿಡಿದು ಕೊಟ್ಟಾಗ ಅವನನ್ನು ಕಡಿಯುವತ್ನ್ಯಾಗ ಸಂಖ್ಯಾ ಹಾಡ್ತಿದ್ದ. ನಮಗ ಬಾಳ ಹಿಡಿಸಿತ್ತರು. ಯಾಕೋ ಬಾಳ್ಯ ಯಾಕೋ ಬಾಳ್ಯ ಯಾಕೋ ಬಾಳ್ಯ ಯಾಕೋ ಬಾಳ್ಯ ಸಾಕೇನೋ ಗೆಳತಾನ, ನಿನ್ನ ಗೆಳತನಕ ಮೆಚ್ಚಿನಪ್ಪೋ ನಾನ ಬಾಳ್ಯ ನಾನ, ಯಾಕೋ ಬಾಳ್ಯ ಯಾಕೋ ಬಾಳ್ಯ ಸಾಕೇನೋ ಗೆಳತಾನ. ಆ ಸಂಖ್ಯಾ ಬಾಳೆಂದು ಅವ ಕಡಿ ಹೊತ್ನ್ಯಾಗ ಸಂಗನ ಪಾತ್ರ ಮಾಡಿದ್ರೆ ನಾವು ಇದ್ರಲ್ಲ, ಅವು ನನ್ನ ಮಗ್ಲ ಕುತ್ಕೊಂಡು ಒಂದೇ ಸಮಯ ಅಳಾಕತ್ತಿದ್ರು. ಆಕೆ ನನ್ನ ಮಗನ ಕಡಿತಾರ ಅಂತ ಹೇಳಿ ಪಾತ್ರ ಹೆಂಗ ಅವ್ರು ಮಾಡ್ತಿದ್ರು ಅಂದ್ರೆ, ನನ್ನ ಮಗನ ಕಡಿಯಾಕತ್ತಾಳ, ಅವ್ರ ಮಗ ಅವ ಸಂಖ್ಯಾನ ಪಾತ್ರ ಮಾಡ್ಯಾನ, ಅವ್ರು ಅಳಾಕತ್ತಾಳ. ಏನ್ ಅದ್ಭುತವಾದಂತ ಕಲಾ ಒಂದು ಇದು ನಡೀತಿತ್ತು ಅವಾಗ ಅಂತ ಇವನ್ನೆಲ್ಲಾ ನೋಡ್ಕೊಂಡು ಬೆಳೆದಿವಿ. ಆಮೇಲೆ ನಮ್ಮ ಊರೊಳಗಿಂದ ಬಹಳ ಫೇಮಸ್ ನಾಟಕ ಅಂದ್ರ ಸಿಂಧೂರ್ ಲಕ್ಷ್ಮಣ. ಪಿ.ಬಿ. ದುತ್ತರಿಗೆ ಅವರನ್ನ ನೆನಪಿಸ್ಕೊಳ್ತೇವೆ. ಅವಿಭಜಿತ ವಿಜಾಪುರ ಜಿಲ್ಲೆಯ ಕಲಾವಿದರನ್ನ ನೆನಪಿಸ್ಕೊಂಡಾಗ ಪಿ.ಬಿ. ದುತ್ತರಿಗೆ ಅವರನ್ನ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ. ಏನು ಅದ್ಭುತವಾದಂತ ನಾಟಕಗಳನ್ನು ಬರೆದ್ರು ಅಂದ್ರೆ, ಅವರು ಬರೆದಿರುವಂತ ಸಂಪತ್ತಿಗೆ ಸವಾಲು ರಾಜ್ಕುಮಾರ್ ಅವರು ಅದನ್ನ ಪಾತ್ರವನ್ನ ಮಾಡ್ತಾರೆ. ಇಡೀ ನಾಡಿನ ತುಂಬೆಲ್ಲ ಬಹುದೊಡ್ಡ ಹೆಸರನ್ನ ಅದು ಮಾಡ್ತಾರೆ. ಅಂತ ಅದ್ಭುತವಾದ ನಾಟಕನ ಬರೀತಾರೆ. ಸೊಸೆ ತಂದ ಸೌಭಾಗ್ಯ ಅನ್ನುವಂತ ನಾಟಕ ದುತ್ತೂರಿಗೆ ಅವರೇ ಬರೆದಿದ್ದದು. ಅದನ್ನು ಕೂಡ ಅವರು ಪಾತ್ರ ಮಾಡ್ತಾರೆ. ಅದು ಕೂಡ ಸಿನಿಮಾ ಆಗಿ ಹೊರಗೆ ಬರ್ತದೆ. ಆ ಸಿಂಧೂರ್ ಲಕ್ಷ್ಮಣ ನಮ್ಮ ಊರೊಳಗೆ ಸುಮಾರು ಅದೊಂದು 16 ವರ್ಷಗಳವರೆಗೆ ಆ ನಾಟಕ ನಡೀತಿತ್ತು. ವಿಶೇಷ ಏನು ಅಂದ್ರೆ, ನನಗೂ ಯಾಕೆ ಈ ಸ್ವಲ್ಪ ನಾದ ಬಂದದಂದ್ರ, ಆ ನಾಟಕದಾಗ ನಮ್ಮ ಅಪ್ಪನೂ ಪಾತ್ರಧಾರಿ ಇದ್ರು, ನಮ್ಮ ಕಾಕಾನೂ ಪಾತ್ರಧಾರಿ ಇದ್ರು, ನಮ್ಮ ಅಣ್ಣ ಅದ್ರ ಗೋಪಾಲಿ ಪಾತ್ರ ಮಾಡಿದ್ರು. ಈ ಸಿಂಧೂರ್ ಲಕ್ಷ್ಮಣ ಅಳಿಯಾನ ಪಾತ್ರದೊಳಗೆ 3 ಅಳಿಯಾಗಳು ಬರ್ತಾರ. ಅದ್ರ ಒಬ್ಬ ಅಳಿಯ ಗೋಪಾಲಿ ನಮ್ಮ ಅಣ್ಣ ಪಾತ್ರ ಮಾಡಿದ್ದ. ನಮ್ಮ ಮನ್ಯಾಗನ ಇರೋರು ಒಂದು 4 ಜನ ಆ ನಾಟಕದಾಗ ಇದ್ರು ಅಂತ ಹೇಳಿದ್ರೆ ಏನು ಅದ್ಭುತ ಅದು. ನೀವು ನೋಡ್ಬೇಕು. ನರಸಮ್ಮ ಬಂದಾಳ, ಅವ ಸಣ್ಣ ಹುಡುಗನ ಲಕ್ಷ್ಮಣನ್ ಕರ್ಕೊಂಡ್ ಬಂದಾಳ. ಕಪ್ಪರು ಪಡೆಯವನಂತ ಹೇಳಿ ಬಂದು ಆಕಿ ಕೇಳ್ತಾಳ, ಯಪ್ಪ ಪೂಜಾರಪ್ಪನವ್ರ, ನನ್ನ ಮಗನ ಮೈ ಮೇಲೆ ಒಂದು ಮಚ್ಚ ಆಗೈತಿ, ಅದು ಏನೈತಿ ನೋಡ್ರಿ ಅಪ್ಪ ಅಂತ ಹೇಳಿದ್ರ, ಆ ಪೂಜಾರಿ ಹೇಳುವಂತ ಮಾತು ನಮಗ್ ಸಣ್ಣ ಹುಡುಗರಿಂದ ಕೇಳಿ ನಾವು, ನರಸವ್ವ ಇದು ಮಚ್ಚೆ ಅಲ್ಲವಾ ಮಹಾಪದ್ಮ, ಎತ್ತ ಬಂಡೆಗಲ್ಲು ಬಂದು ಅಪ್ಪಳಿಸಿದರು, ಕಲ್ಲು ಪುಡಿ ಪುಡಿ ಆಗ್ತಾನೆ ಹೊರತು ನಿನ್ನ ಮಗನಿಗೆ ಏನೂ ಆಗಲ್ಲ ನರಸಮ್ಮ, ಏನೂ ಆಗಲ್ಲ ಅಂತ ಹೇಳಿ ಆ ಪೂಜಾರಿ ಹೇಳುವಂತ ಡೈಲಾಗ್ ಇರ್ತಲ್ಲ, ಅದು ನಮ್ಗೆ ಭಯಪಟ್ಟಾಗ. ಆಮೇಲೆ ಈ ಗೌಡು ಬಂದವ ಹೊಡಿಯವ, ಆ ಲಕ್ಷ್ಮಣ ಅದನ್ನ ಪ್ರತಿಭಟನೆ ಮಾಡೋದು. ಆ ಸಂದರ್ಭದೊಳಗೆ ಒಂದ್ಸಾರಿ ಲಕ್ಷ್ಮಣ ಬಂದಾಗ ಲಕ್ಷ್ಮಣನಿಗೆ ಲೇ ಗುಲಾಮ್ ನನ್ನ ಮಗನೇ ಅಂತ ಅವ ಗೌಡ ಕರೆದು ಬಿಡ್ತಾನೆ. ಹೇಗೆ ಪಾತ್ರ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ, ಹೇಗೆ ರೋಷಾವೇಶವನ್ನ ಮೂಡಿಸ್ತವೆ, ಹೇಗೆ ಸ್ವಾತಂತ್ರ್ಯ ಪ್ರೇಮವನ್ನ ಮೂಡಿಸ್ತವೆ ಅಂತ ಕೇಳಿದ್ರೆ, ಯಾಕಲೆ ಗುಲಾಮ ಅಂತ ಹೇಳಿ ಊರಿನ ಗೌಡ ಬೈದಾಗ ಲಕ್ಷ್ಮಣ ಹೇಳ್ತಾನೆ, ಯಾರ್ಲೆ ಗುಲಾಮ, ನೀ ಗುಲಾಮ, ನಮ್ಮ ನಾಡಿನ ಅನ್ನ ತಿಂದು, ನಮ್ಮ ನಾಡಿನ ನೀರು ಕುಡಿದು, ನಮ್ಮವರಿಗೆ ಬಂದ ಕಷ್ಟ ನಷ್ಟಗಳನ್ನ ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು ಹೊಡೆದು ಬಡಿದು ಹಪ್ತ ವಸೂಲು ಮಾಡ್ತಿರಲ್ಲ, ನೀವು ಕೆಂಪು ಮುಸುಡಿಯ ಗುಲಾಮ್ ನನ್ನ ಮಕ್ಕಳು ಅಂತ ಹೇಳಿ ಲಕ್ಷ್ಮಣ್ ಹೇಳುವಂತ ಡೈಲಾಗ್ ಇತ್ತಲ್ಲ, ನಮಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋಗಿ ಬಂದಂಗೆ ಅನ್ಕೊಡೋದು. ಏನು ಅದ್ಭುತ ಅವು ಅಂತ. ಈ ನಾಟಕಗಳು ಸಮಾಜವನ್ನ ತಿದ್ದುವ ಬಹುದೊಡ್ಡ ಸಾಧನಗಳು ನಾಟಕಗಳಾಗಿದ್ದು, ಜನಜೀವನದ ಕನ್ನಡಿ ಹಾಗೇನೆ ಅದು ಸಾಹಿತ್ಯ ಮತ್ತು ನಾಟಕ ಪಾತ್ರವನ್ನ ವಹಿಸ್ತವೆ. ಹೀಗಾಗಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ವೃತ್ತಿ ರಂಗಭೂಮಿಯ ಒಂದು ತವರೂರು ಯಾವುದು ಅಂತ ಕೇಳಿದ್ರೆ ಅದು ವಿಜಯಪುರ ಜಿಲ್ಲೆ, ಅವಿಭಜಿತ ವಿಜಯಪುರ ಜಿಲ್ಲೆ. ಇಲ್ಲಿ ಒಂದೇ ಜಿಲ್ಲೆಯಲ್ಲಿ ಸುಮಾರು 80 ನಾಟಕ ಕಂಪನಿಗಳು ಒಂದು ಕಾಲಕ್ಕೆ ಕೆಲಸ ಮಾಡ್ತಿದ್ವು ಅಂತ ಹೇಳಿ ನಮ್ಮ ಸ್ವತಃ ಇವರ ಅಧ್ಯಕ್ಷರು ಶೇಖ್ ಮಾಸ್ಟರ್ ಅಧ್ಯಕ್ಷರಿಂದ ಒಂದು ಪುಸ್ತಕ ಬಿಡುಗಡೆ ಮಾಡ್ಯಾರ. ಈ ವಿಜಾಪುರದ ರಂಗ ಸಂಪದ ಅನ್ನೋದ್ರ ಬಗ್ಗೆ ಒಂದು ಪುಸ್ತಕ ತರ್ತಾರೆ. ಅದ್ರೊಳಗೆ ಅವ್ರು ಬರೀತಾರೆ, ಕೇವಲ ಒಂದೇ ಜಿಲ್ಲೆಯೊಳಗೆ 80 ನಾಟಕ ಕಂಪನಿಗಳು ಇದ್ದು ಅಂತ ಹೇಳಿದ್ರೆ ಎಷ್ಟು ಶ್ರೀಮಂತವಾಗಿತ್ತು ಅಂತ ಹೇಳಿ. ಆಗ ಕೊನೆಯದಾಗಿ ನಾನು ಸುಮ್ಮನೆ ಒಂದಿಷ್ಟು ನಿಮಗೆ ಹೇಳಿ ನನ್ನ ಮಾತುಗಳಿಗೆ ಹತ್ತಿರಕ್ಕೆ ಬರ್ತೇನೆ. ಲಕ್ಷ್ಮಣ ಕೊನೆಗೆ ಬಂದ ಆ ಸಂದರ್ಭದಲ್ಲಿ
ಕಟಕ್ ಇನ್ಸ್ಪೆಕ್ಟರ್ ಅಂತ ಬರ್ತಾನಲ್ಲಿ. ಆ ಕಟಕ್ ಇನ್ಸ್ಪೆಕ್ಟರ್ ಅನ್ನ ಯಾರೋ ಇವರು ಕೊಲ್ತಾನೆ, ಯಾರು ಲಕ್ಷ್ಮಣ. ಆ ಕೊಲ್ಲುವಂತ ಸಂದರ್ಭದೊಳಗ ಸ್ಟೇಜ್ ಮೇಲೆ ನಾವು ಮುಂದೆ ಕುಂತಿರ್ತಿದ್ದೇವೆ. ಕಟಗಿ ಮಾಸ್ಟರ್ ಆ ಏನು ರಂಗ ಸಜ್ಜಿಕೆ ರೆಡಿ ಆಗ್ತಿತ್ತಲ್ಲ, ಅದ್ರ ಮುಂದೆ ತಗ್ ಇರ್ತಿತ್ತದು. ತಗ್ ಯಾಕೆ ಇರ್ತಿತ್ತಂದ್ರೆ ಅಲ್ಲಿ ಕಟಗಿ ಮಾಸ್ಟರ್ ಕುಂದಿರ್ಬೇಕು. ಅವ ಕುಂತಂದ್ರೆ ಹಿಂದ್ ಕುಂತವ್ರಿಗೆ ಕಾಣ್ತಿರ್ಲಿಲ್ಲ ಅಂತ ಹೇಳಿ ತಗ್ ಮಾಡಿ ಆ ತಗ್ಗಿನೊಳಗೆ ಕಟಗಿ ಮಾಸ್ಟರ್ ಹಾರ್ಮೋನಿಯಂ ತಬಲಾ ಎಲ್ಲ ಇರ್ತಿದ್ರು. ನಾವು ಅವ್ನ ಮಕ್ಕಳೇ ಕುಂದಿರ್ತಿದ್ದೀವಿ ಅಲ್ಲಿ ಹೋಗಿ ಹಾಸಿಗೆ ಹಾಸ್ಕೊಂಡು. ಅವಾಗ ಕಟಕ್ ಇನ್ಸ್ಪೆಕ್ಟರ್ ಮತ್ತು ಲಕ್ಷ್ಮಣ ಇವ್ರಿಬ್ರು ಮಧ್ಯದಲ್ಲಿ ಏನಾಗ್ತದಪ್ಪ ಅಂದ್ರ ಜಗಳ ಶುರು ಆಗ್ತದೆ. ಅವು ಒಬ್ರ ಮೇಲೆ ಒಬ್ರು ಬಿದ್ದು ಉಳ್ಳಾಡಕ್ ಶುರು ಮಾಡ್ತಾರ. ಆ ಕಟಕ್ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದಂತ ಅಚ್ಚ ಇದ್ರು ಬಸರಕೋಡ್ ಪವಾಡಪ್ಪ ಅಂತೇಳಿ ಬಹಳ ಫೇಮಸ್. ಅವನ ಮೇಲೆ ಇವ ಲಕ್ಷ್ಮಣ ಆ ಪಾತ್ರವನ್ನ ಅವಾಯಿಸ್ಕೊಂಡು ಶಿವಮೂರ್ತಯ್ಯ ಚಿಕ್ಕಮಠ ಅಂದ್ರೆ ಲಕ್ಷ್ಮಣಿಗೆ ಇನ್ನೊಂದು ಹೆಸರು. ಅವಾಗ ಪಾತ್ರ ಆಹ್ವಾನ ಮಾಡ್ಕೊಂಡ್ ಬಿಟ್ಟಾದ್ರು ಏನ್ ಮಾಡ್ತೀನಿ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಕಟಕ್ ಇನ್ಸ್ಪೆಕ್ಟರ್ ಹೀಗೆ ಅವ್ರ ಮೇಲೆ ಬಿದ್ದು ಇವ್ರ ಮೇಲೆ ಬಿದ್ದು ಉಳ್ಳಾಡಕತ್ತಾರ. ಲಕ್ಷ್ಮಣಿಗೆ ಆವೇಶ ಬಂದು ಆ ಇನ್ಸ್ಪೆಕ್ಟರ್ ಮುತ್ಯಾನ ಮೇಲೆ ಕೂತು ಬಿಟ್ಟಾನ. ಅವನಿಗೆ ಉಸಿರು ಆಗೋದು ಹೋಗೈತಿ. ನಾ ಅಲ್ಲೇ ಮುಂದೆ ಕುಂತೇವಿ. ಲೇ ಅವನ ಹೆಸರು ಲೇ ಶಿವಮೂರ್ತಿ, ಸರಿ ಲೇ ನಾ ಸಾಯ್ತೀನಿ ಅಂತ ಆ ಸಣ್ಣಗೆ ಅವ್ನು ಮಾತಾಡೋದನ್ನ ನಾನು ಕೇಳಿದೆ. ಅಲ್ಲಿ ಬಹಳ ಚಂದ ಇತ್ತದು, ಮಜಾ ಅದು. ಅವಾಗ ಇವಾಗ ಬಿಡ್ತಾನ ಈ ನಾಟಕ. ಆ ಸಂದರ್ಭದೊಳಗೆ ಕೊನೆಗೆ ಒಂದು ಡೈಲಾಗ್ ಬರ್ತದೆ. ದುತ್ತುರಿಗೆ ಅವರು ಏನು ಅದ್ಭುತವಾಗಿ ಬರ್ದಿದ್ರು ಅಂದ್ರೆ ಹೇಳ್ತಾರ ಅವ್ರು, ಲೇ ಭೀಮನಗೌಡ, ಪುಣ್ಯ ಭೂಮಿಯಾದ ಸಿಂಧೂರಲ್ಲಿ ಕರ್ಮದ ಕಟ್ಟಿಗೆ ಬಟ್ಟಿ ಧರ್ಮವನ್ನ ಜೀವಂತ ಸುಡುತ್ತಿರುವೆ. ನಿಮ್ಮಂತವರ ಮೇಲು ಜಾತಕಕ್ಕೆ ಬೆಂಕಿ ಹಚ್ಚಲು ಕೀಳು ಜಾತಿಯಲ್ಲಿ ಹುಟ್ಟಿ ಬಂದವರು ಈ ಬೇಡರ ಬಂಟ. ಅಧಿಕಾರವಿದೆ, ಸರ್ಕಾರವಿದೆ, ಸರ್ಕಾರದ ಬೆಂಬಲವಿದೆ ಎಂದು ಹದತಪ್ಪಿ ನಡೆಯುವ ಹಂಗೆ ನೀನು. ಎಲೇ ಭೀಮನಗೌಡ, ಇಷ್ಟು ದಿನವೂ ನಿನ್ನ ಮೇಲೆ ನನಗೆ ಪ್ರೀತಿ ಇತ್ತು. ಆದರೆ ಇಂದು ನನ್ನ ತಂಗಿಯ ಶೀಲಕ್ಕೆ ಕೈ ಹಚ್ಚಿದ ನಿನ್ನ ರಕ್ತದಿಂದ ನಾದಿ ಬಿಡುವೆ ಸಿಂಧೂರ ಭೂಮಿಯ ಮಣ್ಣನ್ನು ಅಂತ ಹೇಳಿ ಲಕ್ಷ್ಮಣ ಹೇಳುವಂತ ಡೈಲಾಗ್. ಯಾವಾಗ ಕಲ್ತಿದ್ರಿ ಇದು? ನಾ ಹುಡುಗಿದ್ದಾಗ, ನಾ ಸಣ್ಣ ಹುಡುಗಿದ್ದಾಗ. ಏನ್ ಪಾತ್ರ ಅಂದ್ರೆ ನಾಟಕಗಳು ಹೇಗೆ ನಮ್ಮ ಮೇಲೆ ಪರಿಣಾಮ ಬೀರ್ತವೆ ಅನ್ನುವಂತ ಬಹಳಷ್ಟು ಚಿಂತನೆಗಳನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇವೆ. ಇವೆಲ್ಲ ಕಲಾವಿದರನ್ನ ನಾನು ನೆನಪಿಸ್ಕೊಂಡಿದ್ದೀನಿ. ನಿಮಗೆ ಈ ಸದ್ಯ ಈಗ ನಮಗೆ ಚಿತ್ರಗಿಯ ಗಂಗಾಧರ ಶಾಸ್ತ್ರಿಯನ್ನು ಇಟ್ಕೊಂಡು, ವಾಮನ್ ಮಾಸ್ಟರ್ ಅವರನ್ನು ಹಿಡ್ಕೊಂಡು ನಾಟಕ ರಂಗಭೂಮಿ ಬೆಳೆದು ಬರ್ತದೆ. ಆಮೇಲೆ ನಮ್ಮ ಶೇಖ್ ಮಾಸ್ಟರ್ ಫಸ್ಟ್ ಶೋ ನಡೆದಿದ್ದು ದೇವರ ನಿಂಬರಿಗೆ ಒಳಗ ಮೊದಲನೇ ಅವರು HD ನವಾಬ್ ಸರ್ ಅವರು ವೇದಿಕೆ ಬರಬೇಕು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ.